ಒಮ್ಮೆ ಈ ಥರದ್ದು ಹೆಲ್ದಿ ಚಿಕನ್ ಕಬಾಬನ್ನು ಟ್ರೈ ಮಾಡಿ. ಯಾಕಂತಂದರೆ ಇದಕ್ಕೆ ನಾವು ಅಂಗಡಿಯಿಂದ ತಂದಿರುವಂಥ ಕಬಾಬ್ ಪೌಡರ್ ಕೂಡ ಹಾಕಲ್ಲ, ಕಲರ್ ಪುಡಿ ಕೂಡ ಹಾಕಲ್ಲ. ಬಟ್ ಆದರೂ ಕೂಡ ನಿಮಗೆ ತುಂಬಾ ರುಚಿಯಾಗಿ ಬರುತ್ತೆ. ಹಲೋ, ನಮಸ್ತೆ ಎಲ್ರಿಗೂ, ಹೇಗಿದ್ರಲ್ಲ? ಒಂದು ಚೂರು ಈ ಕಲರ್ ಪೌಡರ್ ಆಗಲಿ, ಅಂಗಡಿಯಿಂದ ತಂದಿರುವಂಥ ಕಬಾಬ್ ಪೌಡರ್ ಆಗಲಿ ಯಾವುದನ್ನು ಹಾಕದೆ ಮನೆಯಲ್ಲಿ ಕಬಾಬ್ ಪೌಡರನ್ನು ರೆಡಿ ಮಾಡಿಕೊಂಡು ಸೂಪರಾಗಿ ಒಂದು ಸಿಂಪಲಾಗಿ ಕಬಾಬನ್ನು ಹೇಗೆ ಮಾಡ್ಬೋದು ಅನ್ನೋದನ್ನು ಇವತ್ತಿನ ವೀಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ವಿಡಿಯೋ ನೋಡಿ ಟ್ರೈ ಮಾಡಿ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಥ್ಯಾಂಕ್ಸ್ ಎಲ್ರಿಗೂ. ಇವತ್ತು ನಾನು 1 kg ಚಿಕನಿಗೆ ಈ ಚಿಕನ್ ಕಬಾಬನ್ನು ಪರ್ಫೆಕ್ಟಾಗಿ ತುಂಬಾ ರುಚಿಯಾಗಿ ಹೇಗೆ ಮಾಡ್ಬೋದು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಚಿಕನನ್ನು ತೊಳೆದ್ಬಿಟ್ಟು ನೀರನ್ನು ಕಂಪ್ಲೀಟಾಗಿ ಇಂಗಿಸ್ಬಿಟ್ಟು ಇಟ್ಬಿಡಿ. ಈಗ ಇದಕ್ಕೊಂದು ಹೆಲ್ದಿ ಆಗಿರುವಂಥ ಗ್ರೀನ್ ಪೇಸ್ಟನ್ನು ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ಒಂದು 4-5 ಹಸಿಮೆಣಸಿನ್ಕಾಯಿ, ಇದು 1 kg ಚಿಕನ್ಗೆ ನಾನು ಹೇಳ್ತಾ ಇರೋದು. 1 ತುಂಡು ಶುಂಠಿ, 7-8 ಎಸಳು ಬೆಳ್ಳುಳ್ಳಿ, ಸ್ವಲ್ಪ ಪುದೀನ ಸೊಪ್ಪು, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿ ಲೀವ್ಸು, ಒಂದು ಅರ್ಧ ಕಪ್ಪಷ್ಟು ಮೊಸರು, ಗಟ್ಟಿ ಮೊಸರನ್ನು ಹಾಕ್ಕೊಂಡು ಇದನ್ನ ಚೆನ್ನಾಗಿ ಗ್ರೈಂಡ್ ಮಾಡಿಬಿಟ್ಟು ಒಂದು ಗ್ರೀನ್ ಪೇಸ್ಟನ್ನು ರೆಡಿ ಮಾಡ್ಕೋಬೇಕು. ಮತ್ತು ನೀವು ಪೇಸ್ಟ್ ಮಾಡುವಾಗ ನೀರನ್ನು ಹಾಕೋಬೇಡಿ. ಇವಾಗ ಒಂದು ಪಾತ್ರೆಗೆ ಒಂದು ಮೊಟ್ಟೆನ ಒಡೆದ್ಬಿಟ್ಟು ಹಾಕ್ಕೊಳ್ಳಿ. 1 ಮೊಟ್ಟೆ ಸಾಕು. ಮೊಟ್ಟೆನ ಒಡೆದ್ಬಿಟ್ಟು ಹಾಕಿಬಿಟ್ಟು ಚೆನ್ನಾಗಿ ಇದನ್ನ ಬೀಟ್ ಮಾಡ್ಕೋಬೇಕು. ಮೊಟ್ಟೆನ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಾದ ನಂತರ ಇವಾಗ ನೀವು ಚಿಕನನ್ನು ಹಾಕೋಬೋದು. ಒಂದು ನೆನ್ಪಿಟ್ಕೊಳ್ಳಿ, ಚಿಕನ್ನಲ್ಲಿ ನೀರಿನ ಪಸ ಇರಬಾರ್ದು. ನೀರನ್ನು ಕಂಪ್ಲೀಟಾಗಿ ಹಿಂಡಿಬಿಟ್ಟೆ ಹಾಕ್ಕೊಳ್ಳಿ. ನೀರಿನ ಪಸ ಇದ್ದರೆ ಕಬಾಬ್ ಚೆನ್ನಾಗಿ ಬರಲ್ಲ. ಫಸ್ಟೇ ನಾನು ಹೇಳ್ತಾ ಇದ್ದೀನಿ. ಇದಕ್ಕೆ ಇವಾಗ ಈ ಗ್ರೀನ್ ಪೇಸ್ಟ್ ರೆಡಿ ಮಾಡಿದ್ವಲ್ಲ ಅದನ್ನ ಹಾಕ್ಕೊಳ್ಳಿ. ಇವಾಗ ಇದಕ್ಕೆ 4 ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟನ್ನು ಹಾಕೋಬೇಕು. ಇದು 1 kg ಚಿಕನ್ ಕಬಾಬ್ಗೆ ಅರ್ಧ kgಗಾದರೆ 2 ಟೇಬಲ್ ಸ್ಪೂನ್ ಸಾಕು. 4 ಟೇಬಲ್ ಸ್ಪೂನ್ ಮೈದಾ ಹಿಟ್ಟು, 1.5 ಟೇಬಲ್ ಸ್ಪೂನಷ್ಟು ಕಾರ್ನ್ ಫ್ಲೋರು, ಕಾರ್ನ್ ಸ್ಟ್ರ್ಯಾಚ್ ಅಂತ ಬರುತ್ತಲ್ವ ಅದನ್ನ ಹಾಕ್ಕೊಳ್ಳಿ. 1 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಳಿ. ಅಕ್ಕಿ ಹಿಟ್ಟು ಹಾಕ್ಕೊಳ್ಳೋದ್ರಿಂದ ಕಬಾಬ್ ಕ್ರಿಸ್ಪಿಯಾಗಿ ಬರುತ್ತೆ. 1 ಟೇಬಲ್ ಸ್ಪೂನಷ್ಟು, 1.5 ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ರುಚಿಗೆ ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೊಳ್ಳಿ. ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ, 1-2 ಟೇಬಲ್ ಸ್ಪೂನಷ್ಟು ಖಾರ ಪುಡಿ, 1 ಟೇಬಲ್ ಸ್ಪೂನಷ್ಟು ಕಾಳುಮೆಣಸಿನ ಪುಡಿ, 1 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಪುಡಿ, ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಪುಡಿ, ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಪುಡಿ, 1 ಟೇಬಲ್ ಸ್ಪೂನಷ್ಟು ವೆನಿಗರ್, 1 ಲಿಂಬೆ ರಸನ ಹಿಂಡ್ಕೋಬೇಕು. ಲಿಂಬೆ ರಸ ಮತ್ತು ವೆನಿಗರ್ ಎರಡನ್ನೂ ನೀವು ಹಾಕೋಬೋದು, ರುಚಿ ಚೆನ್ನಾಗಿ ಬರುತ್ತೆ. ಇಷ್ಟನ್ನು ಹಾಕ್ಕೊಂಡಾದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ನಾನು ಇದಕ್ಕೆ ಅಂಗಡಿಯಿಂದ ತಂದಿರುವಂಥ ಕಬಾಬ್ ಪೌಡರನ್ನು ಹಾಕಿಲ್ಲ, ಕಲರ್ ಕೂಡ ನಾನು ಆ್ಯಡ್ ಮಾಡಿಲ್ಲ. ನಿಮಗೆ ಇದು ಕಲರ್ ಒಂದು ಸ್ವಲ್ಪ ಕಮ್ಮಿ ಅಥವಾ ಡಲ್ ಅಂತ ಅನ್ನಿಸಿದ್ರೂ ಕೂಡ ತುಂಬಾ ಹೆಲ್ದಿ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ, ತುಂಬಾ ರುಚಿಯಾಗಿರುತ್ತೆ. ಈ ಗ್ರೀನ್ ಪೇಸ್ಟ್ ಇದೆಯಲ್ಲ ಅದೊಂದು ಅದ್ಭುತ ಫ್ಲೇವರ್ ಕೊಡುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿ 2 ಗಂಟೆ ಆದರೂ ನಾವು ಮ್ಯಾರಿನೇಟ್ ಮಾಡಿ ಇಡಬೇಕು. ಯಾಕಂತಂದರೆ ಮಸಾಲ ಚಿಕನ್ಗೆ ಚೆನ್ನಾಗಿ ಎಳೆದಿದ್ರೇ ಕಬಾಬ್ ಫಸ್ಟ್ ಕ್ಲಾಸಾಗಿ ಬರೋದು. ಇವಾಗ ಸ್ಟೌವಲ್ಲಿ ಎಣ್ಣೆನ ಚೆನ್ನಾಗಿ ಬಿಸಿ ಮಾಡ್ಕೊಳ್ಳಿ. ಇದು ಕೋಕೋನಟ್ ಆಯಿಲ್. ನಾನು ಒಂದ್ಸರಿ ಇದರಲ್ಲಿ ಕಬಾಬ್ ಮಾಡಿದ್ದೇನೆ, ಅದಕ್ಕೆ ಒಂದು ಸ್ವಲ್ಪ ನಿಮಗೆ ಕಲರ್ ಚೇಂಜಾಗಿ ಕಾಣಿಸುತ್ತೆ. ಎಣ್ಣೆ ಚೆನ್ನಾಗಿ ಕಾದ ನಂತರ ನೀವು ಫ್ಲೇಮನ್ನು ಮೀಡಿಯಮ್ಗೆ ಇಟ್ಬಿಟ್ಟು ಚಿಕನ್ ಕಬಾಬನ್ನು ಅಂದರೆ ಚಿಕನ್ ಪೀಸಸನ್ನು ಹಾಕೋಬೇಕಾಗುತ್ತೆ. ಹಾಕ್ಕೊಂಡು ಮೀಡಿಯಮ್ ಉರಿಯಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು. ಹಾಕಿದ ನಂತರ 1-2 ನಿಮಿಷ ನೀವು ಸೌಟ್ ಹಾಕಿ ಅಥವಾ ಏನಾದರೂ ಇದಕ್ಕೆ ಸ್ಪೂನ್ ಎಲ್ಲ ಹಾಕಿ ಮಗುಚಬಾರ್ದು. 2 ನಿಮಿಷ ಆದ ನಂತರ ನೀವು ಕಬಾಬನ್ನು ಮಗುಚಿ ಇದನ್ನ ಫ್ರೈ ಮಾಡ್ಕೋಬೇಕು. ಒಂದು 4-5 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡಿದರೆ ಸೂಪರ್ ಆಗಿರುವಂಥ ಕ್ರಿಸ್ಪಿ ಆಗಿರುವಂತಹ ಹೆಲ್ದಿ ಚಿಕನ್ ಕಬಾಬ್ ರೆಡಿ ಆಗಿರುತ್ತೆ. ತುಂಬಾ ಚೆನ್ನಾಗಿರುತ್ತೆ ಅಂತಂದರೆ ತುಂಬಾ ಚೆನ್ನಾಗಿರುತ್ತೆ. ಎಷ್ಟು ಟೇಸ್ಟಿಯಾಗಿ ಬರುತ್ತೆ ಅಂತಂದರೆ ನೀವು ಲೈಫಲ್ಲಿ ತಿಂದಿರಲ್ಲ, ಅಷ್ಟು ಸೂಪರ್ ಆಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಥ್ಯಾಂಕ್ಸ್ ಎಲ್ರಿಗೂ.